ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ಸುನ್ನಿಗಳು ಮತ್ತು ಬಿದঈಗಳು ಪರಸ್ಪರ ತರ್ಕದಲ್ಲಿರುವಂತಹ ವಿಷಯವಾಗಿದೆ ನಬಿದಿನಾಚರಣೆ ಎಂಬುದು. ಯಾವುದೇ ಒಂದು ಕರ್ಮವು ಇಸ್ಲಾಮಿನಲ್ಲಿ ಸಾಬೀತಾಗುವುದು ನಾವು ಬಿದঈಗಳು ಸುನ್ನಿಗಳು ನೋಡಿ ಅಲ್ಲ, ಹೊರತು ಇಸ್ಲಾಮಿನ ಚತುರ್ಪ್ರಮಾಣವಾದ ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್ ಮೂಲಕವಾಗಿದೆ. ಅದರಲ್ಲೊಮ್ಮೆ ಕಣ್ಣೋಡಿಸಿ ನೋಡುವುದಾದರೆ ಈ ಕರ್ಮವು ಇಸ್ಲಾಮಿಕವಾಗಿದೆಯೋ ಅನಿಸ್ಲಾಮಿಕವಾಗಿದೆಯೋ ಎಂಬುದು ನಮಗೆ ಮನದಟ್ಟಾಗುತ್ತದೆ. ಇನ್ನು ಪ್ರಥಮ ಪ್ರಮಾಣವಾದ ಕುರ್ಆನಿಗೆ ಹಾದು ಹೋಗುವುದಾದರೆ ಅಲ್ಲಾಹನು ಕುರ್ಆನ್ನಲ್ಲಿ ಹೇಳುತ್ತಾನೆ, ಸೂರತ್ ಯೂನುಸ್ 58ನೇ ಸೂಕ್ತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ, ಕುಲ್ ಬಿಫದ್ಲಿಲ್ಲಾಹಿ ವ ಬಿರಹ್ಮತಿಹಿ ಫಬಿದಾಲಿಕ ಫಲ್ಯಫ್ರಹು ಹುವ ಖೈರುಂ ಮಿಮ್ಮಾ ಯಜ್ಮಊನ್. ನಬಿಯೇ, ತಾವು ಕಲಿಸಿಕೊಡಬೇಕು, ಅಲ್ಲಾಹುವಿನ ರಹ್ಮತಿನ ಮುಖಾಂತರ, ಅಲ್ಲಾಹುವಿನ ಫದ್ಲಿನ ಮುಖಾಂತರ ಅವರು ಸಂತೋಷವನ್ನು ಆಚರಿಸಲಿ, ಅವರ ಸಂತೋಷವನ್ನು ಪ್ರಕಟಿಸಲಿ, ಅದು ಅತ್ಯುತ್ತಮವಾದಂತಹ ಕಾರ್ಯವೆಂದು ಕುರ್ಆನ್ನಲ್ಲಿ ಅಲ್ಲಾಹನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದ್ಹ ಆಡುವುದು, ಅವರ ಮೌಲಿದ್ಗಳ ಪಾರಾಯಣ ಮಾಡುವುದು, ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಸಂತೋಷ ಆಚರಣೆ, ಸಂತೋಷ ಪ್ರಕಟಿಸುವುದು, ಇವೆಲ್ಲವೂ ಮಾಡುವುದನ್ನು ಪುರಾವೆ ನಮಗೆ ಕುರ್ಆನ್ನಿಂದಲೇ ಮನದಟ್ಟಾಗಿದ್ದಾರೆ. ಇನ್ನೂ ಎರಡನೇ ಸ್ತಂಭವಾದ ಹದೀಸಿಗೆ ಹಾದು ಹೋಗುವುದಾದರೆ ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹುರವರು ಉಲ್ಲೇಖಿಸಿದಂತಹ ಹದೀಸ್, ಲಮ್ಮಾ ಸುಯಿಲ ಅನ್ ಸಿಯಾಮಿ ಯೌಮಿಲ್ ಇತ್ನೈನ್ ಫಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಲಿತು ಫೀಹಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಸೋಮವಾರದ ವೃತ್ತದ ಬಗ್ಗೆ ಪ್ರಶ್ನಿಸಿದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಆ ದಿವಸವಾಗಿದೆ ನಾನು ಜನಿಸಿದ್ದು, ಅದರ ಹೆಸರಲ್ಲಾಗಿದೆ ನಾನು ಉಪವಾಸವನ್ನು ಹಿಡಿದು ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಾಚರಣೆ ಮಾಡುವುದು, ಅವರ ಸಂತೋಷ ಪ್ರಕಟಿಸುವುದು, ಅವರ ಮದ್ಹ ಆಡುವುದು, ಮೌಲಿದ್ ಪಾರಾಯಣ ಮಾಡುವುದು, ಇವೆಲ್ಲವೂ ಕುರ್ಆನ್ ಮತ್ತು ಹದೀಸಿನಿಂದ ಬಹಳ ಸ್ಪಷ್ಟವಾಗಿ ಮನವರಿಕೆ ಆಗುತ್ತದೆ. ಆದ್ದರಿಂದ ಇನ್ನು ಅದೇ ಸಹಾಬಿಗಳು ಆಚರಿಸುತ್ತಿದ್ದಾರೆಯೋ ಇಲ್ಲವೋ ಎಂಬ ವಹಾಬಿಗಳ ಪ್ರಶ್ನೆ, ಅದಕ್ಕೆ ಉತ್ತರವಾಗಿ ಬಹುಮಾನ್ಯರಾದಂತಹ ಅಬೂ ದರ್ದಾ ರಲಿಯಲ್ಲಾಹು ಅನ್ಹುರವರು ಉಲ್ಲೇಖಿಸಿದಂತಹ ಹದೀಸ್ ಮಾತ್ರವಲ್ಲ, ಮಾಲಿಕಿ ಮುಹಸ್ಸಮ್ ಎಂಬ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಈ ಘಟನೆ ನಿಮಗೆ ವೀಕ್ಷಿಸಬಹುದು. ಉಮರ್ ಬಿನ್ ಅನ್ಸಾರಿ ರಲಿಯಲ್ಲಾಹು ಅನ್ಹುರವರ ಮನೆಯ ಪಕ್ಕದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೋಗುತ್ತಿರುವಾಗ ಆಮಿರ್ ರಲಿಯಲ್ಲಾಹು ಅನ್ಹುರವರು ತನ್ನ ಕುಟುಂಬದವರನ್ನು ಕುಳ್ಳಿರಿಸಿಕೊಂಡು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದ್ಹ ಹಾಡುತ್ತಿದ್ದರು. ಅವರು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೌಲಿದ್ ಪಾರಾಯಣ ಮಾಡುತ್ತಿದ್ದರು. ಇದನ್ನು ಕೇಳಿದಂತಹ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ಇನ್ನಲ್ಲಾಹ ಫತಹ ಲಕ ಅಬ್ವಾಬ ರಹಮತಿ, ಅದೇ ಅಲ್ಲಾಹನು ನಿಮಗೆ ಎಲ್ಲ ರಹಮತಿನ ಬಾಗಿಲುಗಳನ್ನು ತೆರೆದುಕೊಡಲಿ, ಮಾತ್ರವಲ್ಲ ಎಲ್ಲ ಮಲಕುಗಳು ನಿಮಗೆ ಪ್ರಾರ್ಥನೆಯನ್ನು ಮಾಡಲಿ ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ದುಆ ಕೊಟ್ಟಿದ್ದಾರೆ. ಅದೇ ರಬಿಯುಲ್ ಅವ್ವಲ್ 12ರಂದು ಅದೇ ಸಹಾಬಿಗಳು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದ್ಹ ಹಾಡಿದರು, ಅದೇ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೌಲಿದ್ ಪಾರಾಯಣ ಮಾಡಿದರು. ಇವೆಲ್ಲವೂ ಮಾಲಿಕಿ ಮುಹಸ್ಸಮ್ ಎಂಬ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತದೆ. ಆದ್ದರಿಂದ ಇಸ್ಲಾಮಿನ ಎಲ್ಲ ಪ್ರಮಾಣಗಳಲ್ಲಿ ನಬಿಯ ಆಚರಣೆ ಅದು ಆಚರಣೆವಾಗಿದೆ, ಅದು ನಬಿಯವರು ಕಲಿಸಿದಂತಹ ಕಾರ್ಯವಾಗಿದೆ, ಅದು ಅಲ್ಲಾಹನು ಪ್ರೇರೇಪಿಸಿದಂತಹ ಕಾರ್ಯವಾಗಿದೆ ಎಂದು ಹೇಳುತ್ತಿರುವಾಗ ಇಲ್ಲಿನ ಕೆಲವು ಮಂದಿಗಳು ಹೊಸ ಹೊಸ ವಾದಗಳನ್ನು ಹಿಡಿದುಕೊಂಡು ಹೊಸ ಹೊಸ ಅದು ನಬಿ ದಿನಾಚರಣೆ, ಜನ್ಮ ದಿನಾಚರಣೆ ಆಚರಿಸುವುದು ಅದು ಶಿರ್ಕಾಗಿದೆ, ಅದು ಕುಫ್ರಾಗಿದೆ, ಅದು ಅನಾಚಾರವಾಗಿದೆ ಎಂದು ಹೇಳುತ್ತಿರುವ ಕಿಡಿಗೇಡಿಗಳಿಗೆ ಒಂದು ಆಯತ್, ವಮನ್ ಯುಶಾಕಿರ್ ರಸೂಲ ಮಿನ್ ಬಅದಿ ಮಾ ತಬಯ್ಯನ ರಸೂಲ ಲಹುಲ್ ಹುದಾ ವಯತ್ತಬಿಯು ಮಾ ಯತ್ತಬಿಯು ಗೈರ ಸಬೀಲಿಲ್ ಮುಅ್ಮಿನೀನ ನುವಲ್ಲಿಹಿ ಮಾ ತವಲ್ಲಾ ವನುಸ್ಲಿಹಿ ಜಹನ್ನಂ ವಸಾಅತ್ ಮಸೀರಾ. ಅದೇ ಹಕ್ಕೆಂದು ಸ್ಪಷ್ಟವಾದ ನಂತರ ಹಕ್ಕನ್ನು ತೊರೆದು ಹಕ್ಕಲ್ಲದ ಮುಅ್ಮಿನ್ಗಳ ಜೊತೆಗೆ ಯಾರಾದರೊಬ್ಬ ಸಂಚರಿಸಿದರೆ ಅವನನ್ನು ಕೆನ್ನಾಲೆಯಗಲುತ್ತಿರುವ ಅಗ್ನಿಗುಂಡಕ್ಕೆ ಎಸೆಯುವನು ಎಂಬ ಆಯತ್ತನ್ನು ಒತ್ತಿ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.